sangam, confluence of world poets ಈ ಸಮಾವೇಶದ 3 ದಿನಗಳ ಭರ್ಜರಿ ಕಾವ್ಯದ ಮಳೆಯಲ್ಲಿ ತೊಯ್ದು ತಾವೆಲ್ಲರೂ ಕೊನೆಯ ಮಜಲಿಗೆ ಬಂದಿದ್ದೀರಿ. ಅತ್ಯಂತ ಸಂಯಮದಿಂದ ಕುಳಿತು ಕೇಳಿದ್ದೀರಿ ಎನ್ನುವ ಮಾತನ್ನು ಬಹುತೇಕ ಎಲ್ಲರೂ ಆಡಿದ್ದಾರೆ. ನಾನು 2 ದಿನ ಇಲ್ಲದೆ ಇರೋದರಿಂದ ಆ ಮಾತನ್ನು ಹೇಳೋ ಅರ್ಹತೆ ನನಗಿಲ್ಲ. ಇವತ್ತು ಬಂದದ್ದು ನಾನು. ಆದರೆ ಒಂದು ಬಹಳ ಸಂತೋಷದ ಮತ್ತು ನಾನು ಹಂಚಿಕೊಳ್ಳಬಹುದಾದ ಸಂಗತಿ ಏನು ಅಂತಂದರೆ, ಬಳ್ಳಾರಿ ಅಂತ ನಗರದಲ್ಲಿ ವಿಶ್ವ ಕವಿಗಳ ಸಮ್ಮೇಳನವನ್ನು ಮಾಡುವುದು ಸಾಧ್ಯವೇ ಅನ್ನುವ ಪ್ರಶ್ನೆ ನನ್ನನ್ನು ಸೇರಿದಂತೆ ಅನೇಕರಿಗೆ ಕಾಡ್ತಾ ಇದೆ, ಈಗಲೂ ಮುಗಿದ ಮೇಲೆ ಕೂಡ. ಆದರೆ 3 ದಿನಗಳ ಕಾಲ ಯಶಸ್ವಿಯಾಗಿ ಪ್ರಪಂಚದ ಸುಮಾರು 18 ದೇಶಗಳ ಕವಿಗಳನ್ನು ಕರೆದು, ಕರ್ನಾಟಕದ ಕವಿಗಳನ್ನು ಕರೆದು, ಭಾರತದ ಬೇರೆ ಬೇರೆ ಭಾಗದ ಕವಿಗಳನ್ನು ಕರೆದು 3 ದಿನಗಳ ಕಾವ್ಯಧಾರೆಯನ್ನು ಹರಿಸಿರುವ ಈ ಸಮ್ಮೇಳನವನ್ನು ನೋಡಿದರೆ ನನಗೆ ಅನಿಸ್ತದೆ, ಬಳ್ಳಾರಿ ಈವರೆಗೆ ಮಾಡಿದ ಎಲ್ಲ ಪಾಪಗಳನ್ನು ಇದರಿಂದ ತೊಳೆದುಕೊಂಡಿದೆ ಅಂತೇಳಿ ನನಗೆ ಅನಿಸ್ತಾ ಇದೆ. ಬಹಳ ದೊಡ್ಡ ಪಾಪದ ಹೊರೆ ಬಳ್ಳಾರಿಯ ಮೇಲೆ ಇತ್ತು, ನನಗೆ ಗೊತ್ತಿರೋ ಹಾಗೆ. ಆದರೆ ನೀವು ಈ ಸಂಗಮ್ ಸಾಹಿತ್ಯ ಸಮ್ಮೇಳನವನ್ನು ಮಾಡಿದ ಡಾಕ್ಟರ್ಗಳು, ಚಾರ್ಟೆಡ್ ಅಕೌಂಟೆಂಟ್ಗಳು, ಬೇರೆ ಬೇರೆ ಸಾಹಿತ್ಯ ಆಸಕ್ತರು ಸೇರಿ ಇಂತಹ ಬಹುದೊಡ್ಡ ಅಸಾಧ್ಯವಾದುದನ್ನು ಸಾಧ್ಯವಾಗಿಸಿರುವ ಕೀರ್ತಿ ನಿಮ್ಮೆಲ್ಲರಿಗೆ ಸಲ್ತದೆ. ಮೊದಲಿಗೆ ನಾನು ನಿಮ್ಮೆಲ್ಲರನ್ನ ಅಭಿನಂದನೆ ಹೇಳಬೇಕು ಅಂತೇಳಿ ನಾನು ಬಯಸ್ತೇನೆ. ಕಾರಣ, ಎಚ್ ಎಸ್ ಶಿವಪ್ರಕಾಶ್ ಅವರು ಬಹಳ ಹಿಂದೆ ನನಗೆ ನಮ್ಮದೊಂದು ಕಾರ್ಯಕ್ರಮ ಬಳ್ಳಾರಿಯಲ್ಲಿ ನಡೀತದೆ, ನೀವು ಬರಬೇಕು ಅಂತ ಹೇಳಿದರು. ನಾನು ಭಾಳ ಸಂತೋಷವಾಗಿ ಭಾಗವಹಿಸ್ತೀನಿ ಗುರುಗಳೇ ಅಂತ ಹೇಳಿದ್ದೆ ಅವರಿಗೆ. ಆದರೆ ಯಾವ ಥರದ ಕಾರ್ಯಕ್ರಮ ಅನ್ನುವ ಕಲ್ಪನೆ ನನಗೆ ಆಗ ಇರಲಿಲ್ಲ. ಇನ್ವಿಟೇಷನ್ ಬರುವವರೆಗೆ ನನಗೆ ಅದರ ಕಲ್ಪನೆ ಇರಲಿಲ್ಲ. ಆಮೇಲೆ ನಮ್ಮ ಪನ್ನರಾಜ್ ಅವರು, ಅರವಿಂದ್ ಪಟೇಲ್ ಅವರು ಮಾತನಾಡಿದಾಗ ಇದರ ಸ್ವರೂಪ ಸ್ವಲ್ಪ ಮಟ್ಟಿಗೆ ನನ್ನ ತಿಳುವಳಿಕೆಗೆ ಬಂತು. ನಾನು ಆಹ್ವಾನ ಪತ್ರಿಕೆಯನ್ನು ನೋಡಿದಾಗ ಪ್ರಪಂಚದ ಇಷ್ಟು ದೇಶಗಳ ಕವಿಗಳು ದೆಹಲಿಗೆ ಬರೋದನ್ನು ನೋಡಿದ್ದೇನೆ, ಜೈಪುರಕ್ಕೆ ಬಂದಿರೋದನ್ನು ನೋಡಿದ್ದೇನೆ, ಕೋಲ್ಕತ್ತಾಗೆ ಬಂದಿರೋದು ನೋಡಿದ್ದೇನೆ, ಹೆಚ್ಚು ಅಂದರೆ ದಕ್ಷಿಣ ಭಾರತದ ಚೆನ್ನೈವರೆಗೆ ಬರೋ ಸಾಹಸ ಮಾಡಿರೋದನ್ನು ನೋಡಿದ್ದೇನೆ. ಕರ್ನಾಟಕದ ಬೆಂಗಳೂರಿಗೂ ಬರ್ಬೋದೇನೋ ಅವರು, ಆದರೆ ಬಳ್ಳಾರಿಗೆ ಬರುವುದು ಸಾಧ್ಯವೇ ಅಂತ ಹೇಳಿ ನಾನು ಆಶ್ಚರ್ಯಪಟ್ಟಿದ್ದೇನೆ. ನೀವು ಬಳ್ಳಾರಿ ಅಂತ ಅಷ್ಟೇನು ಒಂದು ಮೆಟ್ರೋಪಾಲಿಟನ್ ಸಿಟಿ ಅಲ್ಲದೇ ಇರತಕ್ಕಂಥ ಜಿಲ್ಲೆಯಲ್ಲಿ ವಿದೇಶಗಳಿಂದ ಬಂದ ಅತಿಥಿಗಳ ಸತ್ಕಾರ ಮಾಡುವ ಹೆಚ್ಚಿನ ಸೌಲಭ್ಯಗಳು ಇಲ್ಲದಿರುವ ನಗರವೊಂದರಲ್ಲಿ ಈ ಕಾವ್ಯಧಾರೆಯನ್ನು ಹರಿಸಿರುವ ಕೆಲಸ ಇದೆಯಲ್ಲ, ಅತ್ಯಂತ ಮಹತ್ವದ್ದು. ಯಾರ ಟೀಕೆಗಳಿಗೆ ದಯಮಾಡಿ ನೀವು ಕಿವಿಗೊಡಬೇಡಿ. ನಿಮ್ಮ ಕೆಲಸವನ್ನು ಮುಂದುವರಿಸಿ. ನಿಮ್ಮ ಜೊತೆ ನಾವಿದ್ದೇವೆ ಮತ್ತು ನಾನಿದ್ದೇನೆ ಅನ್ನೋ ಮಾತನ್ನು ಬಹಳ ಸಂತೋಷವಾಗಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ವೇದಿಕೆಯ ಮೇಲೆ ಬಳ್ಳಾರಿಯ ಲೋಹಿಯಾ ಪ್ರಕಾಶನದ ಚನ್ನಬಸವಣ್ಣವರಿದ್ದಾರೆ. ನಾನು ಮತ್ತು ಅವರು ಬಹುತೇಕ 79ರಿಂದ ಸ್ನೇಹಿತರು. ನಾವೆಲ್ಲ ಬಂಡಾಯ ಸಾಹಿತ್ಯ ಸಂಘಟನೆಯನ್ನು ಕಟ್ಟಿದವರಲ್ಲಿ ನಾವು ಕೂಡ ಜೊತೆಗಾರರು. ಶಿವಪ್ರಕಾಶ್ ಅವರು ಕನ್ನಡದ ಬಹಳ ದೊಡ್ಡ ಕವಿ. ಕನ್ನಡಕ್ಕೆ ಮಾತ್ರ ಈಗ ಅವರು ಸೀಮಿತವಾಗಿಲ್ಲ. ಅವರೀಗ ವಿಶ್ವದ
ಅನೇಕ ದೇಶಗಳಲ್ಲಿ ತಮ್ಮ ಕಾವ್ಯ ವಾಚನ ಮಾಡುವ ಮೂಲಕ ಭಾರತದ ಕವಿಯೊಬ್ಬನ ಸ್ವರೂಪ ಯಾವ ರೀತಿಯದ್ದು ಅಂತ ಅನ್ನೋದನ್ನು ವಿಶ್ವದ ಅನೇಕ ದೇಶಗಳಲ್ಲಿ ಹಂಚಿದ್ದಾರೆ. ಅಂತಹ ಮಹತ್ವದ ಕವಿಯವರು. ಅವರು ನಮ್ಮ ಕನ್ನಡದ ನಮ್ಮ ಸಹಪಾಠಿ ಅನ್ನೋದು ನಮ್ಮೆಲ್ಲರ ಹೆಮ್ಮೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗೆ ಮಹಿಪಾಲ್ ಥ್ರೆಡ್ಟಕ್ ಅವರು ವೇದಿಕೆ ಮೇಲಿದ್ದಾರೆ. ನಮ್ಮ ಕಿರಿಯ ಮಿತ್ರ ಸಿರಾಜ್ ಅವರಿದ್ದಾರೆ. ಇನ್ನು ಡಾಕ್ಟ್ರುಗಳಿಗೆ ಕಾವ್ಯದ ಹುಚ್ಚು ಬಂದದ್ದು ಹೇಗೆ ಅಂತ ನನಗಿನ್ನೂ ಆಶ್ಚರ್ಯ ಆಗಿದೆ. ಬೇರೆಯವರಿಗೆ ಬಂದಿದ್ದರೆ ಆಲ್ ರೈಟ್, ಅವರು ಕವಿಗಳು ಅಂದರೆ ಹುಚ್ಚರು ಅಂತ ಒಂದು ಅನ್ವರ್ಥ ಇದೆ. ಅವ್ರಿಗೇನು ಅಂದರೆ ಪ್ರಪಂಚದಲ್ಲಿ ಎಲ್ಲವೂ ಕವಿತೆನೆ ಅಂತ ತಿಳ್ಕೊಂಡಿರ್ತಾರೆ. ಗಣಿ ಕಳ್ಳ ಸಾಗಾಣಿಕೆ ನಡೀತಿದೆ ಅಂದರೆ ಅದು ಒಂದು ಕಾವ್ಯ ಬಿಡ್ರಿ ಅಂತಾರೆ ಅವರು. ಕವಿಗಳದ್ದು ಪ್ರಾಬ್ಲಮ್ ಅದು. ಆದರೆ ಡಾಕ್ಟ್ರುಗಳು ಭಾಳ ಫ್ಯಾಕ್ಚುಯಲ್ ಆಗಿರಬೇಕು. ಅವರು ಇವ್ರ ಥರ ಆಗಿಬಿಟ್ರೆ ಪೇಷಂಟ್ಗಳು ಕಷ್ಟ ಆಗುತ್ತೆ ಭಾಳ. ಆದರೆ ಡಾಕ್ಟ್ರುಗಳಿಗೆ ಈ ಕಾವ್ಯದ ಹುಚ್ಚಿಡ್ದಿರೋದು ನೋಡಿ ನಾನು ನಿಜವಾಗಲೂ ದಿಗ್ಮೂಢನಾಗಿದ್ದೇನೆ. ಇದು ಸಾಧ್ಯವೇ ಅಂತ ನನಗೀಗಲೂ ಅನ್ನಿಸ್ತಾ ಇದೆ. ಆದರೆ ಡಾಕ್ಟ್ರುಗಳಿಗೆ ಈ ರೀತಿಯ ಹುಚ್ಚು ಹಿಡಿಯೋದು ತುಂಬ ಒಳ್ಳೆಯದು ಅಂತ ನನಗೆ ಇವತ್ತು ಅನಿಸಿದೆ. ಯಾಕೆ ಅಂದರೆ ಅವರು ಬೇರೆ ಯಾರನ್ನು ನಿರೀಕ್ಷೆ ಮಾಡದೆ ತಮ್ಮ ಕೆಲಸವನ್ನು ಮಾಡ್ತಾರೆ. ಅತ್ಯಂತ ಯಶಸ್ವಿಯಾಗಿ ಈ 3 ದಿನಗಳ ಕಾವ್ಯದ ಸಮ್ಮೇಳನವನ್ನು ಮಾಡಿದ್ದಾರೆ. ಅದಕ್ಕಾಗಿ ನಾನು ಮತ್ತಷ್ಟು ಸಂತೋಷಪಟ್ಟಿದ್ದೇನೆ. ನಾವು ಇವತ್ತು ಬಂಡಾಯದ ಕಾರ್ಯಕ್ರಮವನ್ನು ಮಾಡಿದರೆ, ಪನ್ರಾಜ್ ಅವರೇ ನಿಮಗೆ ಹೇಳ್ತಿದ್ದೀನಿ, ಇವತ್ತಿಗೂ ಬಂಡಾಯದ ಕಾರ್ಯಕ್ರಮಕ್ಕೆ ಹೋದರೆ ತಿಳಿ ಸಾರು ಬಿಳಿ ಅನ್ನ ಬಿಟ್ಟರೆ ಇನ್ನೇನು ಸಿಗಲ್ಲ. ಮೊನ್ನೆ ಅಂತೂ ಒಂದು ಕಾರ್ಯಕ್ರಮಕ್ಕೆ ಹೋಗಿ ನಾನು ತಿನ್ನೋಕ್ಕಾಗದೆ ಒದ್ದಾಡೋಗ್ಬಿಟ್ಟೆ. ಯಾವುದೋ ಒಂದು ಹಾಸ್ಟ್ಲು ಒಳಗಡೆ 79ರಲ್ಲಿ ಏನು ಊಟ ಕೊಡ್ತಿದ್ರೋ ಅದೇ ಊಟ ಕೊಟ್ಟು ತಿನ್ನೋಕ್ಕಾಗದೆ ನಾನು ಎದ್ದು ಓಡಿ ಬಂದದ್ದು ಉಂಟು. ನನಗಾದರೂ ಹೇಳಿದರೆ ಒಳ್ಳೆ ಊಟ ಹಾಕಿಸ್ತಿದ್ನಲ್ಲೋ ಮಾರಾಯ, ಇಂಥ ಕೆಲಸ ಯಾಕೆ ಮಾಡಿದೆ ಅಂತ ನಮ್ಮ ಗೆಳೆಯನಿಗೆ ಹೇಳ್ತಿದ್ದೆ. ಅದನ್ನೇ ಇಲ್ಲ ನಾವು ಹಾಗೇ ಇರಬೇಕು ಅಂತ ಅನ್ನುವ ಒಂದು ಮೂಢನಂಬಿಕೆನೂ ಇದೆ ಪಾಪ ಕೆಲವರಿಗೆ. ಅದು ಮೂಢನಂಬಿಕೆ. ಈ ಕಾಲದಲ್ಲೂ ಬೆಳಿಗ್ಗೆ ಮಾಡಿದ ಅನ್ನನೇ ತಿನ್ನಬೇಕು, ಸಾರು ರುಚಿಯಾಗಿರಬಾರ್ದು, ಒಳ್ಳೆ ತಟ್ಟೆಯಲ್ಲಿ ಕೂಡ ಕೊಡಬಾರ್ದು ಅವರಿಗೆ, ಯಾವುದೋ ಹಿತ್ತಾಳೆ ಹಾಳೆಯಲ್ಲಿ ಕೊಡಬೇಕು, ಈ ಥರದ್ದೆಲ್ಲ ಕಲ್ಪನೆಗಳು ಇವೆ. ನಾವಿಲ್ಲ, ಭಾಳ ಬದಲಾಗಿದ್ದೀವಿ, ಸ್ವಲ್ಪ ಬದಲಾವಣೆ ನಾವು ಆಗಬೇಕು ಅಂತ ಹೇಳೋದು ನಾನು. ಆದರೆ ಭಾಳ ಜನ ಒಪ್ತಿರಲಿಲ್ಲ. ಆದರೆ ಒಂದು ಸಾಹಿತ್ಯ ಸಮ್ಮೇಳನವನ್ನು, ಒಂದು ಕಾವ್ಯದ ಮೇಳವನ್ನು ಇಷ್ಟು ಚೆನ್ನಾಗಿ ಇವತ್ತು ಮಧ್ಯಾಹ್ನ ನಾನು ಊಟ ಇಲ್ಲಿ ಮಾಡಿದೆ, ಬಹಳ ಆನಂದ ಆಯಿತು. ಎಷ್ಟೋ ಮದುವೆಗಳಲ್ಲಿ ಇಂಥ ಒಳ್ಳೆ ಊಟ ಹಾಕೋದಿಲ್ಲ. ಅಂಥ ಊಟ ಹಾಕಿ ಕವಿಗಳನ್ನು ಎಷ್ಟು ಸಂತೃಪ್ತಗೊಳಿಸಿದ್ದೀರಿ ಅಂದರೆ ಅವರು ಇನ್ನೊಂದು 3 ದಿನ ಕಾವ್ಯ ಓದೋದಿದ್ದರೆ ರೆಡಿ ಇದ್ದಾರೆ ಎಲ್ಲರೂ. ನನಗೆ ಅದರ ಬಗ್ಗೆ ತುಂಬ ಸಂತೋಷ ಇದೆ. ಭಾಳ ಜನ ಈ ಫೇಸ್ಬುಕ್ ಯೂನಿವರ್ಸಿಟಿ, ವಾಟ್ಸಪ್ ಯೂನಿವರ್ಸಿಟಿಗಳು ಈ ತುಂಬ ಕೆಲಸ ಮಾಡ್ತಾ ಇವೆ. ಅವು ಕೂಡ ನಮ್ಮ ರೆಗ್ಯುಲರ್ ಯೂನಿವರ್ಸಿಟಿಗಳ ಥರ ಆಗಿಬಿಟ್ಟಿವೆ. ರೆಗ್ಯುಲರ್ ಯೂನಿವರ್ಸಿಟಿಗಳು ಸತ್ಯದಿಂದ ಭಾಳ ದೂರ ಇವೆ. ಮೊದಲು ಒಬ್ಬರು ವೈಸ್ ಚಾನ್ಸಲರ್ ಅಂದರೆ ದೂರ ನಿಂತು ನಮಸ್ಕಾರ ಮಾಡ್ತಿದ್ರು ಜನ. ನಮ್ಮ ಹಿಂದಿನ ಸರ್ಕಾರದಲ್ಲಿ, ಸರ್ಕಾರ ಯಾವುದು ಅಂತ ಹೇಳಲ್ಲ, ಹಾಗೆ ಕಾಮೆಂಟ್ ಮಾಡಿದವರು ಯಾರು ಅಂತ ಹೇಳಲ್ಲ, ಭಾಳ ನನ್ನ ತುಂಬ ಹತ್ತಿರ ಸ್ನೇಹಿತ, ಭಾಳ ದೊಡ್ಡ ಮನುಷ್ಯ, ಹೀಗೆ ಸಿಕ್ಕಿದಾಗ ಯಾವ ವೈಸ್ ಚಾನ್ಸಲರ್ ತೆಗಿರಿ ಅಂತಿದ್ರು ಅವರು. ಇಲ್ಲಿ ಯಾರಾದರೂ ಇದ್ದರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ವೈಸ್ ಚಾನ್ಸಲರ್ಗಳು. ಯಾಕೆ ಸರ್ ಅಂತ ಅಂದೆ ನಾನು. ಅಲ್ಲ ರೀ, ಯಾವ ಲೆವೆಲ್ಲಿಗೆ ಬಂದವ್ರೆ ಅಂದರೆ ಈ ವೈಸ್ ಚಾನ್ಸಲರ್ಗಳು ಮಿನಿಸ್ಟ್ರು ಮನೆಗೆ ಬರುವಾಗ ಮಿನಿಸ್ಟ್ರಿಗೆ ನಮಸ್ಕಾರ ಹಾಕಲಿ, ನನ್ನ ತಕರಾರಿಲ್ಲ, ಆ ವಾಚ್ಮೆನ್ಗೆ ನಮಸ್ಕಾರ ಹಾಕ್ಕೊಂಡು ನಿಂತ್ಕೊತಾರಲ್ರಿ, ಅವ್ರಿಗೆ ಏನಾಗಿದೆ ರೋಗ ಅಂತ ಬೈತಿದ್ರು. ಈ ಸ್ಥಿತಿ ಬಂದ್ಬಿಟ್ಟಿದೆ. ಈ ವಾಟ್ಸಪ್ ಯೂನಿವರ್ಸಿಟಿಗಳು ಅದೇ ಸ್ಥಿತಿಗೆ ಬಂದವೆ. ಸುಳ್ಳುಗಳ ಪ್ರಚಾರ, ಜನರಿಗೆ ಭ್ರಮೆ ಹುಟ್ಟಿಸೋದು, ಯಾವುದು ಅಸತ್ಯವೋ ಅದನ್ನು ಸತ್ಯದ ತಲೆಯ ಮೇಲೆ ಒಡೆದಂತೆ ಹೇಳೋದು, ಇವು ಈ ವಾಟ್ಸಪ್ ಯೂನಿವರ್ಸಿಟಿಗಳ ಕೆಲವು ಮುಖ್ಯ ಕರ್ತವ್ಯಗಳು ಅಂತ ತಿಳ್ಕೊಂಡು ನಡೀತಾ ಇವೆ ನಮ್ಮ ದೇಶದಲ್ಲಿ. ನಮ್ಮ ದೇಶದ ಜನ ಅಂತೂ ಬಹಳ ಭಾವುಕರು, ಯಾವಾಗಲೂ ಅಂಥದ್ದನ್ನೇ ಹೆಚ್ಚು ನಂಬ್ತಾರೆ. ಅದನ್ನು ನಂಬಿದ್ದಷ್ಟೇ ಅಲ್ಲ,
ತಾವು ನಂಬಿರುವುದು ಸತ್ಯ ಅಂತ ಪದೇ 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 ಹೇಳಕ್ಕೆ ಶುರು ಮಾಡ್ತಾರೆ. ಒಬ್ಬರು ಕಳಿಸಿದ್ದನ್ನು ಇನ್ನೊಬ್ಬರು ಫಾರ್ವರ್ಡ್ ಮಾಡ್ತಾ ಇರ್ತಾರೆ. ನಮ್ಮಲ್ಲಿ ಪರಿಸ್ಥಿತಿ ಹೇಗಿದೆ ಅಂದರೆ, ಯಾರು ಅದನ್ನು ಹುಟ್ಟಿ ಹಾಕ್ತಾರೆ ಸುಳ್ಳನ್ನು ಹುಟ್ಟಿ ಹಾಕಿದವನಿಗೆ ಶಿಕ್ಷೆ ಇಲ್ಲ, ಫಾರ್ವರ್ಡ್ ಮಾಡಿದವನನ್ನು ಜೈಲಿಗೆ ಹಾಕ್ತಾರೆ. ನಮ್ಮ ಸರ್ಕಾರಗಳು ಈ ಸ್ಥಿತಿಗೆ ಬಂದಿವೆ. ಅಲ್ಲ, ಈ ಕಾಂಬಿನೇಷನ್ ನೋಡಿ ಹೇಗಿದೆ. ಮೊದಲೇ ವಾಟ್ಸಪ್ ಯೂನಿವರ್ಸಿಟಿಗಳು ಸುಳ್ಳು ಯೂನಿವರ್ಸಿಟಿಗಳವು, ದ ಯೂನಿವರ್ಸಿಟೀಸ್ ಆಫ್ ಲೈಸ್. ಅದರಲ್ಲಿ ಸುಳ್ಳನ್ನು ಹುಟ್ಟು ಹಾಕಿದವನಿಗೆ ರಕ್ಷಣೆ, ಅದನ್ನು ಫಾರ್ವರ್ಡ್ ಮಾಡಿದವನಿಗೆ ಜೈಲು. ಸಿ, ಹೌ ಡು ಯು ಫೀಲ್ ದಿಸ್? ಕವಿ ಆದವನು ಇದನ್ನೆಲ್ಲ ನೋಡಿ ಎಂಥ ಕಾಲಮಾನದಲ್ಲಿ ನಾನು ಇದ್ದೇನೆ ಅಂತ ಹೇಳಿ ತುಂಬ ಚಿಂತೆ ಮಾಡ್ತಕ್ಕಂಥ ಕಾಲ ಇದು ಅಂತ ನನಗೆ ಅನಿಸ್ತಾ ಇದೆ. ಕಾವ್ಯ ಕಾಲದ ಕೂಸು. ಟೈಮನ್ನು ನೀವು ಇಡೀ ಚರಿತ್ರೆಯನ್ನು ನೋಡಿ, ಮಹಾಭಾರತ ವಿಶ್ವ ಮಹಾಯುದ್ಧಗಳು ನಡೆದಾಗ, ಜಾಗತಿಕ ಮಹಾಯುದ್ಧಗಳು ನಡೆದಾಗ ಪ್ರಪಂಚದ ಎಲ್ಲ ಕವಿಗಳು ಯುದ್ಧದ ಮೇಲೆ ಪದ್ಯ ಬರೆದದ್ದನ್ನು ನಾನು ಕಂಡಿದ್ದೇನೆ. ಕೆಲವು ವರ್ಷಗಳ ಹಿಂದೆ ಅಮೇರಿಕದಲ್ಲಿ ಒಬ್ಬ ಕಪ್ಪು ಕವಿಯನ್ನು ನೇಣಿಗೇರಿಸಿದಾಗ, ಬೆಂಜಮಿನ್ ಮೊಲಾಯ್ಸ್ ಅಂತ ಅವನ ಹೆಸರು, ಕರ್ನಾಟಕದ ನೂರಾರು ಜನ ಕವಿಗಳು ಅವನು ನೇಣಿಗೇರಿದ್ದಲ್ಲ, ನನ್ನನ್ನು ನೇಣಿಗೇರಿಸಿದಷ್ಟು ದುಃಖವಾಗಿದೆ ನನಗೆ ಅಂತ ಹೇಳಿ ಪದ್ಯ ಬರೆದು ಮುದ್ರಣ ಮಾಡಿ ಆ ಪುಸ್ತಕದ ಬಿಡುಗಡೆ ಸಮಾರಂಭವನ್ನು ಮಾಡಿದ್ದನ್ನು ನಾನು ಕಂಡಿದ್ದೇನೆ. ಕಾವ್ಯ ಅನ್ನೋದು ಎಲ್ಲೋ ಯಾರೋ ತಮ್ಮ ಆತ್ಮಸಂತೋಷಕ್ಕೆ ಬರೆದುಕೊಂಡ ಸಾಲುಗಳು ಅಂತ ನಮ್ಮ ಜನ ಭಾವಿಸಿಲ್ಲ. ಅದು ನಾನು ಕಾಣುವ, ನಾನು ಕಂಡುಕೊಳ್ಳುವ, ನಾನು ಅನುಭವಿಸುವ ನನ್ನ ನೋವಿನ ರಕ್ತದ ತೊಟ್ಟು ಅಂತ ಹೇಳಿ ನಮ್ಮ ಜನ ಭಾವಿಸಿಕೊಂಡಿದ್ದಾರೆ. ಆದ್ದರಿಂದ ಕಾವ್ಯಕ್ಕೆ ಅಂಥ ಮಹತ್ವವಾದ ಸ್ಥಾನ ಇದೆ ಅನ್ನೋದು ನಮಗೆ ಗೊತ್ತಾಗಬೇಕು ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ದೇಶದ ಜನರು ಹತಾಶೆಗೆ ಸಿಕ್ಕಿ ಹಾಕಿಕೊಂಡಾಗ, ನಿರಾಶೆಯನ್ನು ಹೊಂದಿದಾಗ, ನಿಟ್ಟುಸಿರು ಬಿಡುವ ಪರಿಸ್ಥಿತಿ ಅವರಿಗೆ ಬಂದಾಗ, ತಾನು ಏನೂ ಮಾಡಲು ಸಾಧ್ಯವಾಗದಾಗ ಅವನು ಮಾಡಬಹುದಾದ ಒಂದೇ ಕೆಲಸ ಅಂದರೆ ಕವಿತೆಯನ್ನು ಬರೆಯುವುದು. ಬಹಳ ಜನ ಕವಿಗಳ ಪರಿಸ್ಥಿತಿಯನ್ನು ನಾನು ಕಂಡಿದ್ದೇನೆ. ಅವರು ಕಾವ್ಯದ ಮುಖ್ಯ ಪ್ರೇರಣೆಗಳು ತಾನು ಅನುಭವಿಸಿದ ಸಂಭ್ರಮ ಅಲ್ಲ, ತಾನು ಕಂಡುಂಡ ವೈಭೋಗ ಅಲ್ಲ. ಕಾವ್ಯದ ಪ್ರೇರಣೆಗಳು, ಕಾವ್ಯದ ಪ್ರೇರಣೆ ಹತಾಶೆ, ನಿರಾಸೆ, ನಿಟ್ಟುಸಿರು, ಅಸಹಾಯಕತೆ, ದುಃಖ ಮತ್ತು ದುಮ್ಮಾನಗಳು ಕಾವ್ಯದ ನಿಜವಾದ ಪ್ರೇರಣೆಗಳು. ಇದು ಭಾರತಕ್ಕೆ ಮಾತ್ರ ಸೀಮಿತವಾದ ಸಂಗತಿ ಅಂತ ನಾನು ಭಾವಿಸಿಕೊಂಡಿಲ್ಲ. ಪ್ರಪಂಚದ ಎಲ್ಲ ದೇಶಗಳಲ್ಲಿ ಕಾವ್ಯದ ಪ್ರೇರಣೆಗಳು ಈ ರೀತಿಯ ಸಂಗತಿಗಳು ಅನ್ನೋದನ್ನು ನಾವು ಒಪ್ಪಿಕೊಂಡಿದ್ದೇವೆ ಮತ್ತು ಅದರ ಪ್ರಕಾರ ನಮ್ಮ ಕವಿಗಳು ನಡೆಯುತ್ತಿದ್ದಾರೆ ಅನ್ನುವ ಸಮಾಧಾನ ಒಂದು ಕಡೆ ನನಗೆ ಇದೆ. ಈ ಹೊತ್ತು ಬಹಳ ಸಂದಿಗ್ಧವಾದ ಪರಿಸ್ಥಿತಿಯಲ್ಲಿ ಕವಿ ಮತ್ತು ಅವನ ಕಾವ್ಯ ಇದೆ. ಬಳ್ಳಾರಿಯಲ್ಲಿ ವಿಶ್ವಮಟ್ಟದ ಕವಿಗಳ ಕವಿತೆಗಳನ್ನು ವಾಚನ ಮಾಡಿ ಆನಂದಿಸಿರುವುದು ಒಂದು ಕಡೆ. ಇನ್ನೊಂದು, ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಅನೇಕ ಕವಿಗಳು, ಕುವೆಂಪು ಅಂತಹ ಕವಿ, ಟ್ಯಾಗೂರರಂತಹ ಕವಿಗಳು ದೇಶದ ಬಗೆಗೆ ಅತ್ಯಂತ ಕಳಕಳಿಯಿಂದ, ಅತ್ಯಂತ ಉತ್ಸಾಹದಿಂದ ಪ್ರೇರಣೆಗೊಂಡು ಕಾವ್ಯವನ್ನು ರಚನೆ ಮಾಡಿದ್ದಾರೆ. ಅವರ ದೇಶ ಪ್ರೇಮ ಯಾವತ್ತೂ ಕೂಡ ಅನ್ಕ್ವೆಶ್ಚನಬಲ್. ಅವರ ದೇಶಭಕ್ತಿ ಕೂಡ ಅತ್ಯಂತ ನಿಷ್ಠೆಯಿಂದ, ನಿಷ್ಠಾವಂತ ಮೌಲ್ಯಗಳಿಂದ ಕೂಡಿದ್ದ ದೇಶಭಕ್ತಿ ಅದು. ಸ್ನೇಹಿತರೆ, ದೇಶಪ್ರೇಮ ಮತ್ತು ದೇಶಭಕ್ತಿ ಹೇಗೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ನಮ್ಮ ಕಾವ್ಯಕ್ಕೆ ಪ್ರೇರಣಾ ಶಕ್ತಿಗಳಾಗಿದ್ದುವೋ, ಆ ಪ್ರೇರಣಾ ಶಕ್ತಿಗಳು ಇವತ್ತು ದೇಶಪ್ರೇಮ ಎನ್ನುವ ಭಿನ್ನ ವ್ಯಾಖ್ಯಾನಕ್ಕೆ ಒಳಗಾಗಿವೆ.
ದೇಶಭಕ್ತಿ ಅನ್ನೋದು ಅನೇಕ ರೀತಿಯ ವೈರುಧ್ಯಗಳಿಗೆ ಸಿಕ್ಕಿ ಹಾಕಿಕೊಂಡಿದೆ. 79ರ ಸ್ವಾತಂತ್ರ್ಯ ಬಂದ ಒಂದೆರಡು ದಶಕಗಳಲ್ಲಿ ನಮ್ಮ ಕವಿಗಳು ಎಂತಹ ಕೆಲಸಗಳನ್ನು, ಎಂತಹ ಕಾವ್ಯದ ಸಾಲುಗಳನ್ನು ಬರೆದಿದ್ರು ಅಂತ ಅಂದರೆ, ಬಳ್ಳಾರಿಯ ಪಕ್ಕದ ತೆಲುಗು ಭಾಷಿಕ ಕವಿ ಶ್ರೀ ಅವರು ದೇಶಪ್ರೇಮದ ವ್ಯಾಖ್ಯಾನವನ್ನು ಹೇಳಿದ ರೀತಿ ಎಂಥದ್ದು ಅಂದರೆ, ದೇಶಮಂಟೆ ಮಟ್ಟಿ ಕಾದು ದೇಶಮಂಟೆ ಮನುಷ್ಯಲೋಯ್ ಅಂತ ಹೇಳಿದ್ರು. ದೇಶ ಅನ್ನೋದು ಬರೀ ಮಣ್ಣಲ್ಲಪ್ಪ, ಅದು ಮನುಷ್ಯರು, ಅಲ್ಲಿರುವ ಮನುಷ್ಯರು ಯಾರಿದ್ದಾರೆ ಅವರು ನಿಜವಾದ ದೇಶ ಅಂತ ಹೇಳ್ತಾ ಇದ್ರು. ನಮ್ಮ ಕಿರಿಯ ಕವಿ ಧಾರವಾಡದ ಒಕ್ಕುಂದ ಒಂದು ಪದ್ಯದ ಸಾಲಿದೆ. ಈ ಯಾವುದೇ ದೇಶಕ್ಕೆ ಗಡಿಗಳಿರಬೇಕೆ ಅನ್ನುವ ಪ್ರಶ್ನೆ ಇದೆ. ನಾನು ಇತ್ತೀಚೆಗೆ ಒಂದು ಕವಿತೆ ಬರೆದಿದ್ದೇನೆ, ಯಾವ ಸಂದರ್ಭದಲ್ಲಿ ಇರಲಿ, ದೇಶಕ್ಕೇಕೆ ಗಡಿ ದೇಹಕ್ಕೇಕೆ ಮಡಿ ಅಂತ. ಕವಿ ಪ್ರಪಂಚದ ಯಾವ ಭಾಗದಲ್ಲಿ ನಿಂತರು ಕುಂತರು ವಾಸ ಮಾಡ್ತಿದ್ರು, ಅವನು ಆಫ್ರಿಕಾದ ಕಪ್ಪು ಜನರ ಕವಿಯ ನೋವುಗಳನ್ನು ಅಮೇರಿಕದ ಬಿಳಿಯ ಕವಿಯೊಬ್ಬ ಅನುಭವಿಸುತ್ತಿರುತ್ತಾನೆ. ಅಮೇರಿಕದ ಬಿಳಿಯ ಬಣ್ಣದ ಕವಿ ಕಪ್ಪು ಜನರ ಕಷ್ಟಗಳನ್ನು ಆವಾಹನೆ ಮಾಡಿಕೊಂಡು ಬರೆಯುತ್ತಿರುವ ಸಂದರ್ಭದಲ್ಲಿಯೇ ಭಾರತದ ಕಪ್ಪು ಬಣ್ಣದ ಕವಿಯೊಬ್ಬ ಅಮೇರಿಕದ ಕಪ್ಪು ಬಣ್ಣದ ಕವಿಯ ಕಷ್ಟಗಳನ್ನು ತಾನು ಆವಾಹನೆ ಮಾಡಿಕೊಂಡು ಇವು ಮನುಷ್ಯರ ಕಷ್ಟಗಳು ಅಂತ ಹೇಳ್ತಿರ್ತಾನೆ. ಇದು ಕಾವ್ಯ. ಕಾವ್ಯದ ಬಹಳ ದೊಡ್ಡ ಪ್ರೇರಣೆ ದೇಶಭಕ್ತಿ ಹೌದು, ದೇಶಪ್ರೇಮ ಹೌದು. ಇವತ್ತು ಈ ದೇಶಪ್ರೇಮ ಮತ್ತು ದೇಶಭಕ್ತಿ ಏನಾಗಿದೆ? ಒಂದು ಕಾಲದಲ್ಲಿ ಕಮ್ಯುನಿಸ್ಟರು ಬಹಳ ದೊಡ್ಡ ದೇಶಪ್ರೇಮಿಗಳು. ಎಷ್ಟರ ಮಟ್ಟಿಗೆ ದೇಶಪ್ರೇಮಿಗಳು ಅಂದರೆ, ಒಬ್ಬ ಕಮ್ಯುನಿಸ್ಟ್ ಆಗಿದ್ದಾನೆ ಅಂದರೆ ಅವನು ಪೂಜಾರ್ಹನಾದ ವ್ಯಕ್ತಿತ್ವವನ್ನು ಉಳ್ಳವನು ಅನ್ನುವ ಭಾವನೆ ಇತ್ತು. ಯಾಕೆ ಆ ಭಾವನೆ ಇತ್ತು ಅಂದರೆ, ಸಮಾಜದ ಕಟ್ಟಕಡೆಯ ಮನುಷ್ಯನ ಪರವಾಗಿ ಹೋರಾಟ ಮಾಡ್ತಕ್ಕಂಥವನು ಅನ್ನುವ ಕಾರಣಕ್ಕೆ. ಸಮಾಜದ ದನಿಯಿಲ್ಲದವರ ಪರವಾಗಿ, ಆದಿವಾಸಿಗಳ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ಅಸ್ಪೃಶ್ಯರ ಪರವಾಗಿ ದನಿ ಎತ್ತುವ ಒಬ್ಬ ಧೀರ, ಒಬ್ಬ ದೇಶಭಕ್ತ, ಒಬ್ಬ ನಿಜವಾದ ಕಳಕಳಿ ಇರ್ತಕ್ಕಂಥವನು ದೇಶದ ಬಗೆಗೆ ಅಂದರೆ ಈ ಕಮ್ಯುನಿಸ್ಟ್ ಅನ್ನುವ ಭಾವನೆ ಇತ್ತು. ಕೇರಳದ ಮುಖ್ಯಮಂತ್ರಿ ನಂಬೂದಿರಿಪಾಡವರು ಹುಟ್ಟಿನಿಂದ ಬ್ರಾಹ್ಮಣರು, ತನ್ನ ಇಡೀ ಆಸ್ತಿಯನ್ನು ಕಮ್ಯುನಿಸ್ಟ್ ಪಕ್ಷಕ್ಕೆ ತ್ಯಾಗ ಮಾಡಿದವರು. ಆದರೆ ಕಾಲಾಂತರದಲ್ಲಿ ಅದೇ ಕಮ್ಯುನಿಸ್ಟರು ಇವತ್ತು ದೇಶದ್ರೋಹಿಗಳಾಗಿ ಪರಿವರ್ತನೆಯಾಗಿದ್ದಾರೆ. ಅವರು ಪರಿವರ್ತನೆಯಾಗಿಲ್ಲ, ಪ್ರಭುತ್ವ ಅವರನ್ನು ದೇಶದ್ರೋಹಿಗಳ ರೀತಿಯಲ್ಲಿ ನೋಡೋದಕ್ಕೆ ಆರಂಭ ಮಾಡಿದೆ. ನಮ್ಮ ಕಾವ್ಯ ಯಾರು ದೇಶದ್ರೋಹಿ, ಯಾರು ದೇಶಪ್ರೇಮಿ ಅನ್ನುವ ತೀರ್ಮಾನಕ್ಕೆ ಬರೋದಕ್ಕೆ ಬಹಳ ಒದ್ದಾಡ್ತಾ ಇದೆ ಇವತ್ತು. ಕವಿಯಾದವನು ಎಂಥ ತಹತಹದಲ್ಲಿ ಬೇಯ್ತಿದ್ದಾನೆ ಅಂದರೆ, ಅರೆ ನಾನು ಕನಸಿದ್ದ ದೇಶಪ್ರೇಮ ಇದೆಯೇನು, ನಾನು ಕನಸಿದ್ದ ದೇಶಭಕ್ತಿ ಅನ್ನೋದು ಹೀಗೆ ಬಡವರನ್ನು ನುಂಗಿ ನೊಣೆಯುವ ಕೆಲಸವಾಗಿ ಪರಿವರ್ತನೆಯಾಗಿದ್ದಲ್ಲ, ಇದು ನಿಜವಾದ ದೇಶಪ್ರೇಮವೇ ಅಂತೇಳಿ ಕವಿಯಾದವನು ಹಗಲು ರಾತ್ರಿ ಚಿಂತಿಸುವ ಕಾಲ ಎಂದು ಬಂದಿದೆ. ಇಂಥ ಸಂಕಷ್ಟಕ್ಕೆ ನಾವು ಸಿಕ್ಕಿ ಹಾಕಿಕೊಂಡಿರುವುದನ್ನು ನೋಡಿದ್ರೆ ಒಂದೊಂದು ಸಾರಿ ಅನಿಸುತ್ತೆ, ಭಾಷೆಯ ಆ ಲಯವನ್ನು, ಭಾಷೆಯ ಆ ಸೌಂದರ್ಯವನ್ನು, ಯಾವುದೇ ಭಾಷೆ, ಪ್ರಪಂಚದ ಎಲ್ಲ ಭಾಷೆಗಳು ಸಮಾನವಾದವು. ನಾನು ಇದು ದೊಡ್ಡ ಭಾಷೆ, ಇದು ಸಣ್ಣ ಭಾಷೆ ಅಂತ ಹೇಳೋದಿಲ್ಲ. ಆ ಭಾಷೆಯ ವಯ್ಯಾರವನ್ನು ಬಹಳ ಪ್ರಭಾವಶಾಲಿಯಾಗಿ ಬೆಳೆಸಬಲ್ಲವನು ನಿಜವಾದ ಕವಿ, ನಿಜ. ಆದರೆ ಕವಿ ಬರೀ ಶಬ್ದಗಾರುಡಿಗ ಮಾತ್ರವೇ? ಭಾಷೆಯನ್ನು ಬಹಳ ಚೆನ್ನಾಗಿ ಬಳಸಬಲ್ಲವನು ಜನವಿರೋಧಿಯಾದ ವಿಚಾರಗಳನ್ನು ಪ್ರಚಾರ ಮಾಡಲು ತೊಡಗಿಕೊಂಡರೆ ಅವನು ನಿಜವಾದ ದೇಶಭಕ್ತನಾಗಬಲ್ಲನೆ? ಭಾಷೆಯ ಆ ವಯ್ಯಾರವನ್ನು, ಲಯವನ್ನು, ಸೌಂದರ್ಯವನ್ನು ಅಷ್ಟೇ ಬಳಸುವುದರಿಂದ ಅವನು ನಿಜವಾದ ಸಾಹಿತಿ, ನಿಜವಾದ ಕವಿ ಆಗಲಾರ. ಆ ಭಾಷೆ ಎಂಬ ಪಾಕದೊಳಗೆ
ವಿಚಾರಗಳ ಬೀಜಗಳನ್ನು ಬೀಳಿಸಿ ಅದನ್ನು ಸರಿಯಾದ ಹದಕ್ಕೆ ತರುವ ಮೂಲಕ ಕಾವ್ಯವನ್ನು ಸೃಷ್ಟಿ ಮಾಡಬೇಕಾಗುತ್ತದೆ. ಅವನು ನಿಜವಾದ ಕವಿ ಆಗ್ತಾನೆ. ಅಂತಹ ಗಟ್ಟಿ ಭಾಷೆಯ ಪಾಕದೊಳಗೆ ವಿಚಾರಗಳ ಗಟ್ಟಿ ಬೀಜಗಳನ್ನು ಉದುರಿಸಿ ಅದನ್ನು ಪರಿಪಕ್ವಗೊಳಿಸಿ ತಂದು ನಮ್ಮ ಓದುಗನ ಹೃದಯವನ್ನು ಗೆಲ್ಲಬಲ್ಲ ಶಕ್ತಿ ಯಾರಿಗಿದೆಯೋ ಅವನು ನಿಜವಾದ ಕವಿ ಅಂತ ಅನ್ನೋದು ನಮ್ಮೆಲ್ಲರಿಗೆ ಗೊತ್ತಿದೆ. ಅಂತಹ ಅನೇಕ ಕವಿಗಳು ಬಳ್ಳಾರಿಯ ಈ ನಗರಕ್ಕೆ ಬಂದು ತನ್ನ ಅಭಿವ್ಯಕ್ತಿಯನ್ನು, ತನ್ನ ಚಿಂತನೆಗಳನ್ನು, ತನ್ನ ವಿಚಾರಗಳನ್ನು ಹೇಳುವ ಪ್ರಯತ್ನವನ್ನು ಇವತ್ತು ಮಾಡಿದ್ದಾರೆ. 3 ದಿನಗಳಿಂದ ಮಾಡಿದ್ದಾರೆ. ಒಂದು ಕ್ಷಣ 3 ದಿನಗಳ ಕಾಲ ಈ ಕಾವ್ಯವನ್ನು ನೀವು ನೋಡಿದರೆ, ಈ ಕಾವ್ಯವನ್ನು ಆಲಿಸಿದರೆ, ಮೊದಲನೇ ದಿನ ಆರಂಭವಾದ ಕವಿತೆಯ ಲಯ ಕೊನೆಯ ಕವಿಯನ್ನು ಕೇಳುವಾಗಲೂ ಆ ಲಯ ಒಂದೇ ರೀತಿಯಲ್ಲಿದೆ ಅಂತ ಅನಿಸ್ತದೆ. ಯಾಕೆ ಅಂದರೆ ಅವರೆಲ್ಲರ ಪ್ರೀತಿಯ ಹುಡುಕಾಟ ಮನುಷ್ಯತ್ವದ್ದು. ಆ ಮನುಷ್ಯತ್ವದ ಹುಡುಕಾಟ ಪ್ರಪಂಚದ ಯಾವುದೇ ದೇಶದ ಕವಿ, ಯಾವುದೇ ಭಾಷೆಯ ಕವಿ ಆ ಮನುಷ್ಯತ್ವದ ಹುಡುಕಾಟದಲ್ಲಿ ತೊಡಗಿಕೊಂಡಿರುತ್ತಾನೆಯೇ ಹೊರತು ತನ್ನ ದೇಶ ಪರಮಶ್ರೇಷ್ಠವಾದದ್ದು, ಭಾರತ ಶ್ರೇಷ್ಠವಲ್ಲ ಅನ್ನುವ ಭಾವನೆ ಅವನಿಗೆ ಯಾವತ್ತೂ ಕೂಡ ಇರೋದಿಲ್ಲ. ಭಾರತದಲ್ಲಿರುವ ಕವಿ ನಮ್ಮದು ಇಂತಹ ಸಂಸ್ಕೃತಿ, ನಾನು ಹಿಂದುವಾಗಿ ಹುಟ್ಟಿದ್ದೇನೆ ಆದ್ದರಿಂದ ಶ್ರೇಷ್ಠ, ಇವನು ಹಿಂದೂ ಅಲ್ಲ ಆದ್ದರಿಂದ ಕನಿಷ್ಠ ಅಂತ ಯಾವ ಕವಿಯೂ ಅಭಿಪ್ರಾಯ ಪಡಲಾರ. ಆದ್ದರಿಂದ poetry cannot be written for self-satisfaction. Poetry will be created for the welfare of the whole world and the whole human beings. Most unfortunately, we are today in this kind of junction that religion has been misused at the top of it. It is misused totally. Any country for that matter, the person who is practicing his religion, whether he is a Hindu, Christian, Islamist or a Parsi, whoever it is, if he is a real practitioner of his religion, he will be seeing the welfare of the whole human beings, not his religion. But today, are we doing so? The poets are under stress. What to write and what not to write. What to say, what not to say. Whether I can write that my religion is great. He knows it is not great. It is as good as any other religion. Every religion shall be ready to accept the criticism. Then only it will be a religion. If it does not accept the criticism, it cannot be a religion of human beings. It will be the religion of animals. And no animal religion can accept the criticism. The lion cannot accept the criticism. It will only kill you. But we cannot become animals. Any poet across the world, he cannot be just an animal. Every moment, every word of him, every letter of him will be trying to become as human as possible. As not only human, as compassionate as possible to other human beings. But what are we today? Are we compassionate to other religions? Are we compassionate to the neighboring countries? Are we compassionate to our own people who are depraved and depressed? It is not so. I am not seeing that kind of an atmosphere in the country. I was thinking the most sufferer is a depressed or a marginalized. No. The most depressed, the most stressed is a poet in any country.
If he is a real poet, he will be most distressed among all the people of that country. He will be always thinking about the marginalized, not his own religion. He will be always thinking about his neighbor, not himself. Religion will never allow you to think yourself and for your family and for your own religion. No. If he is a poet, a real poet will always be thinking next to his neighbor, next to his state, next to his country and the whole universe. So why are we conducting this confluence of universal poets? Why? What is the reason? The reason being, let us know whether somebody is thinking otherwise. But in the last 3 days, you have seen, you are seeing, you are hearing the same voice from all the countries, the same thirst for compassion. This is the country of Buddha. But we have sent out Buddha and sent out his compassion also. I am ashamed of it to tell I have born in a country like Buddha's country. We have no compassion for others. For having spoken like this, I may be booked an anti-national case against me. Can you imagine this? If you are critical of yourself, critical of your own religion, critical of your own self, can there be a law by the administration that you are an anti-national? A poet called Varvar Rao is in jail for the last 3 years, who fought for the Dalits, the Adivasis and the marginalized. One Mr. Stanley, who was working for Adivasis of this country, died in the jail. Can you accept this as a poet? But I am sorry to tell this, all poets, their thinking, their writing is under fear and is under fire. It is under fire because I wanted to react to this, but I am unable to do this. I wanted to ask this question to the administration of this country that you cannot do like this, but I am unable to do that. I am forced to shut my mouth. And that is where you will write a poem on that. You say, the king has ordered that all lights should be shut. Well, what is the meaning of it? What is the meaning of it? The meaning of it is, don't keep the patriots in jail. Just because he differs with your opinion, just because he don't agree with you, whatever nonsense you say, don't keep him in jail. That is the request of a poet. The poet should say, I will protest this. But the poets of this country are not in a position either to protest or to tell the truth. But that is why I said they are in stress. They are in great stress than the common people of this country, than the marginalized people of this country. That is where the poetry works. That is where the poet should become active. We are not in a position to tell the government that we, the poets, ready to go to jail, but we speak truth. Are we ready? No. We are not ready. Though I am thinking in my mind and my heart, but I am ready to speak out because I don't want to take that suffering. That is the mind of the people today. Friends, this kind of stress cannot go for a long time. This kind of pressure on the people who wanted to speak the truth cannot go forever. Never in the history of the world was tolerated
always. Shakespeare was telling a word, a proverb called, the problems of the society is not because of the violence of the bad people. It is because of the silence of the good people. That is what Shakespeare said. Is it not true today? Shakespeare was about some hundreds of years ago. But today, the Indian Republic is suffering and they are in a position of suffocating. Shall we continue with this? I think these are the questions that we have to ask ourselves. This question I am not asking you. As a poet, I am asking this question to myself. Shall I keep quiet like this? And how many years? And what I am going to achieve? And if all the poets come together, tell that we cannot keep quiet like this. We wanted to speak the truth. We wanted to tell the government or tell the administration, tell the kings that you cannot behave like this. You should treat us better because I am in an independent India. That is what we have to tell at least. Then only the poetry has some meaning. The poet has got some respect. Otherwise, we will be writing like this. There will be awards for the poets and writers. The academy will be distributing every year that kind of awards to everybody. And we bow our head. Whatever you do, I thank you for your award and I will go silently to my home. That should not be the responsibility of the poetry, responsibility of the poet. Friends, I think I have taken much of your time. The day is like this. Patriots have become betrayers. Betrayers have become patriots. I just wanted to give a single example and close my speech. Do you know how? If there were no Pandit Nehru as our first Prime Minister, this country would not have been a scientific thinking country. There would not have been a development like this. There would not have been any IITs and IIScs. There was no scientific temper at all. People would have been in the temples or in some places where they get a better treatment and others would have been long ago away. But today what we are treating the history has been converted into the bunch of lies and we are accepting it. We are accepting it. If somebody says Nehru is the reason for the partition of India, we keep quiet, we never open our mouth, we never say Britishers are the reason. We accept Nehru he may be the reason for that. We accept it. Shall we accept like that? Nehru is the only reason for the partition of India? Can we accept history as it is? History cannot be changed. But history should not be tarnished like this. We should be in a position to tell history as it is. If he is at fault, yes, you are at fault. If he has done some right, we must tell you have done good. Are we in a position to tell that? So these are all the issues in front of our poets community. Today, we are not belongs to any community or any religion. We are belongs to a community of poets supposed to express the truth, supposed to tell the truth. We must do that. I think that is our most important responsibility of the time. I just wanted to request my friends, please continue this kind of work. Tell the truth, if not directly, at least indirectly. What to do through poetry? Try to tell that. You may not be able to tell the truth directly. There may be so many restrictions. Come on, let us tell the truth through our poetry. Keep doing these poetry conferences as much as possible. I request Shiv Prakash ji,
One of our friend was telling that Shiv Prakash ji wanted to have a Nobel Prize or wanted to have something, so he is making these kind of international conferences. Sir, let anybody tells about that. If these kind of things can bring you the Nobel, you deserve it. Please keep doing it. Don't go back. Don't go back. And I am with you. We are with you. That is the need of the hour. At least poets of the world are joining together, discussing something, and try to tell the truth, try to express the real feelings. That is the real success of this kind of literary conferences. Let us keep doing, let us go further. Thank you very much.